ಸಿಂಹರಾಶಿ ಅಂದ ತಕ್ಷಣನೇ ನಮ್ಮ ಕಣ್ಮುನ್ನೆ ಬರೋದೇ ಒಂದು ರಾಜ ಟಿವಿ, ಒಂದು ಗತ್ತು, ಲೀಡರ್ಶಿಪ್ ಅಲ್ವಾ? ಆದ್ರೆ ದುಡ್ಡಿನ ವಿಚಾರಕ್ಕೆ ಬಂದ್ರೆ ಇವರ ಕಥೆ ಏನು, ಇವರ ಫೈನಾನ್ಷಿಯಲ್ ಸೀಕ್ರೆಟ್ಸ್ ಏನು? ಸಿಂಹದ ಹಾಗೆ ಗರ್ಜನೆ ಮಾಡ್ತಾರಾ ಅಥವಾ ಜಿಂಕೆಯ ಥರ ಹುಷಾರಾಗಿರ್ತಾರಾ? ಬನ್ನಿ ಇವತ್ತು ಇವರ ಆರ್ಥಿಕ ಪ್ರಪಂಚದೊಳಗೆ ಒಂದು ರೌಂಡ್ ಹಾಕಿ ಬರೋಣ. ಹೌದು, ಸಿಂಹರಾಶಿಯವರ ಹಣಕಾಸಿನ ವಿಷಯದಲ್ಲಿ ಯಾವಾಗಲೂ ಒಂದು ದೊಡ್ಡ ಪ್ರಶ್ನೆ ಇರುತ್ತೆ. ಇವರು ಅದ್ದೂರಿಯಾಗಿ ಖರ್ಚು ಮಾಡುವ ರಾಜರೇ ಅಥವಾ ಅಷ್ಟೇ ಜಾಣ್ಮೆಯಿಂದ ಹೂಡಿಕೆ ಮಾಡುವ ಬುದ್ಧಿವಂತರೇ? ಅಂದ್ರೆ ರಾಯಲ್ ಸ್ಪೆಂಡರ್ಸ್ ಅಥವಾ ವೈಸ್ ಇನ್ವೆಸ್ಟರ್ಸ್? ಈ ಒಂದು ಪ್ರಶ್ನೆ ಇದೆಯಲ್ಲ, ಇದೇ ಅವರ ಇಡೀ ಫೈನಾನ್ಷಿಯಲ್ ಪರ್ಸನಾಲಿಟಿಯ ತಿರುಳು. ಇದರ ಹಿಂದಿರೋ ಕಾರಣ ಏನು ಅಂತ ಇವತ್ತು ನೋಡೋಣ. ಸರಿ, ಹಾಗಾದ್ರೆ ಮೊದಲು ನಾವು ಸಿಂಹರಾಶಿಯವರ ಮೈಂಡ್ಸೆಟ್ ಹೇಗಿರುತ್ತೆ ಅಂತ ನೋಡೋಣ. ಅಂದ್ರೆ ಅವರ ಫೈನಾನ್ಷಿಯಲ್ ಮೈಂಡ್. ಇವರ ಆಲೋಚನೆಯಲ್ಲೇ ಒಂದು ರಾಯಲ್ ಟಚ್ ಇರುತ್ತೆ. ಅವರು ಹಣವನ್ನ ಹೇಗೆ ನೋಡ್ತಾರೆ, ಯಾವ ರೀತಿ ನಿರ್ಧಾರ ತಗೊಳ್ತಾರೆ, ಎಲ್ಲದರ ಮೇಲೂ ಈ ರಾಜಮನಸ್ಥಿತಿ ತನ್ನ ಪ್ರಭಾವ ಬೀರಿರುತ್ತೆ. ಸಿಂಹರಾಶಿಯವರಿಗೆ ಹಣ ಅಂದ್ರೆ ಬರೀ ವ್ಯವಹಾರ ಮಾಡೋ ಒಂದು ವಸ್ತುವಲ್ಲ, ಅದು ಅವ್ರಿಗೊಂದು ಕಿರೀಟ ಇದ್ದ ಹಾಗೆ. ಸಮಾಜದಲ್ಲಿ ಗೌರವ, ಸ್ಟೇಟಸ್ ತಂದುಕೊಡೋದು ಇದೇ ಹಣ. ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಹಣ ಅನ್ನೋದು ಅವರ ಪರ್ಸನಾಲಿಟಿಯ ಒಂದು ಭಾಗ. ಅದಕ್ಕೆ ನೋಡಿ, ದುಡ್ಡಿನ ವಿಚಾರದಲ್ಲಿ ಅವರು ತಮ್ಮ ಸ್ವಾಭಿಮಾನಕ್ಕೆ ಒಂದು ಸಣ್ಣ ಪೆಟ್ಟು ಬೀಳೋಕ್ಕೂ ಬಿಡೋದಿಲ್ಲ. ಇವ್ರನ್ನ ಆಳೋ ಗ್ರಹ ಯಾವುದು ಗೊತ್ತಾ? ಅದು ಸೂರ್ಯ, ಸೌರಮಂಡಲದ ರಾಜ. ಇಡೀ ಸೋಲಾರ್ ಸಿಸ್ಟಮ್ ಸೂರ್ಯನ ಸುತ್ತಲ್ಲ. ಹಾಗೆ ಸಿಂಹರಾಶಿಯವರು ಎಲ್ಲರ ಗಮನ ತಮ್ಮ ಕಡೆ ಸೆಳೀತಾರೆ. ಇವರಲ್ಲಿ ಹುಟ್ಟಿನಿಂದಲೇ ಲೀಡರ್ಶಿಪ್ ಕ್ವಾಲಿಟಿ ಇರುತ್ತೆ. ಅಂದಮೇಲೆ ಇವರ ಕನಸುಗಳು, ಗುರಿಗಳು ಸಂಗದಾಗಿರೋಕ್ ಸಾಧ್ಯವೇ? ಖಂಡಿತ ಇಲ್ಲ. ಸಣ್ಣ ಪುಟ್ಟ ಗೋಲ್ಸ್ ಎಲ್ಲ ಇವರಿಗೆ ಸೆಟ್ ಆಗೋದೇ ಇಲ್ಲ. ಓಕೆ, ಈ ರಾಯಲ್ ಮೈಂಡ್ ಸೆಟ್ ಅನ್ನೋದು ಬರೀ ಯೋಚನೆಯಲ್ಲಿ ಮಾತ್ರನಾ? ಇಲ್ಲವೇ ಇಲ್ಲ. ಅದು ಅವರು ಹಣ ಗಳಿಸೋ ರೀತಿ ಮತ್ತು ಖರ್ಚು ಮಾಡೋ ರೀತಿಯಲ್ಲಿ ಕ್ಲಿಯರ್ ಆಗಿ ಕಾಣಿಸತ್ತೆ. ಬನ್ನಿ, ಅವರು ತಮ್ಮ ಫೈನಾನ್ಷಿಯಲ್ ಕಿಂಗ್ಡಮ್ ಅಂದ್ರೆ ಆರ್ಥಿಕ ಸಾಮ್ರಾಜ್ಯವನ್ನ ಹೇಗೆ ಕಟ್ತಾರೆ, ಹೇಗೆ ಆಳ್ತಾರೆ ಅಂತ ನೋಡೋಣ. ಸಿಂಹರಾಶಿಯವರದು ಒಂದೇ ಫಿಲಾಸಫಿ: ಬೇರೆಯವರ ಕೆಳಗೆ ಕೆಲಸ ಮಾಡೋದಕ್ಕಿಂತ ಬೇರೆಯವರಿಗೆ ಬಾಸ್ ಆಗಿರಬೇಕು. ಯಾಕಂದ್ರೆ ಅವರು ಹುಟ್ಟು ನಾಯಕರು. ಅದಕ್ಕೆ ನೋಡಿ, ಮ್ಯಾನೇಜ್ಮೆಂಟ್, ಪಾಲಿಟಿಕ್ಸ್ ಅಥವಾ ಸ್ವಂತ ಬಿಸ್ನೆಸ್ ಈ ಥರದ ಫೀಲ್ಡ್ಗಳಲ್ಲೇ ಅವರು ಜಾಸ್ತಿ ಮಿಂಚೋದು. ಅಷ್ಟೇ ಅಲ್ಲ, ಆರ್ಟ್ಸ್, ಸಿನಿಮಾ, ಈಗೆಲ್ಲ ಟ್ರೆಂಡಿಂಗ್ನಲ್ಲಿರೋ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ ಫೀಲ್ಡ್ನಲ್ಲೂ ಇವ್ರದೇ ಹವಾ. ಸಿಂಪಲ್ ಆಗಿ ಹೇಳೋದಾದ್ರೆ ಆರ್ಡರ್ ತಗೊಳ್ಳೋದಲ್ಲ, ಆರ್ಡರ್ ಕೊಡೋದೇ ಇವ್ರಿಗಿಷ್ಟ. ಇಲ್ನೋಡಿ, ಇದೊಂದು ರೀತಿ ಕಾಯಿನ್ನ ಎರಡು ಮುಖ ಇದ್ದಾಗೆ. ಸಿಂಹರಾಶಿಯವರ ಫೈನಾನ್ಷಿಯಲ್ ಪರ್ಸನಾಲಿಟಿಯ ಎರಡು ಸೈಡ್ಸ್. ಒಂದು ಕಡೆ ದುಡ್ಡು ಮಾಡೋಕೆ ಸಿಕ್ಕಾಪಟ್ಟೆ ಧೈರ್ಯ, ರಿಸ್ಕ್ ತಗೊಳ್ಳೋಕೆ ಹಿಂದೆ ಮುಂದೆ ನೋಡಲ್ಲ, ಅವಕಾಶಗಳನ್ನು ಬೇಗ ಗುರುತಿಸ್ತಾರೆ. ಇನ್ನೊಂದು ಕಡೆ ಖರ್ಚು ಮಾಡೋದು ನೋಡಿದ್ರೆ ಹಬ್ಬ, ರಾಜನಂತೆ ಐಷಾರಾಮಿ ಜೀವನ. ಆದರೆ ಇಲ್ಲೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಇದೆ. ಇವರು ದುಬಾರಿಯಾಗಿ ಖರ್ಚು ಮಾಡೋದು ಅಷ್ಟೇ ಅಲ್ಲ, ಅಷ್ಟೇ ಉದಾರವಾಗಿ ದಾನಧರ್ಮವನ್ನೂ ಮಾಡ್ತಾರೆ. ಈ ಒಂದು ಲೈನ್ ಇದೆಯಲ್ಲ, ಇದು ಅವರ ಖರ್ಚಿನ ಸಂಪೂರ್ಣ ಸಾರಾಂಶವನ್ನೇ ಹೇಳ್ಬಿಡುತ್ತೆ. ಅವರು ರಾಜರಂತೆ ಬದುಕಬೇಕು ಅಷ್ಟೇ. ಇದು ಬರೀ ಮಾತಲ್ಲ, ಇದು ಅವರ ಲೈಫ್ ಸ್ಟೈಲ್. ಅವ್ರು ಹಾಕೋ ಬ್ರ್ಯಾಂಡೆಡ್ ಬಟ್ಟೆಯಿಂದ ಹಿಡಿದು ಓಡಾಡೋ ಐಷಾರಾಮಿ ಕಾರು, ವಾಸ ಮಾಡೋ ಭವ್ಯವಾದ ಮನೆ, ಪ್ರತಿಯೊಂದು ಅವರ ಸ್ಟೇಟಸ್ ಏನು ಅಂತ ಜಗತ್ತಿಗೆ ಸಾರಿ ಹೇಳಬೇಕು. ಆದ್ರೆ ಇಲ್ಲೊಂದು ವಾರ್ನಿಂಗ್ ಬೆಲ್ ಕೂಡ ಇದೆ. ಸಿಂಹರಾಶಿಯವರು ತಗೊಳ್ಳೋ ನಿರ್ಧಾರಗಳು ಇಮೋಷನ್ ಅಥವಾ ಈಗೋಯಿಂದ ಬಂದ್ರೆ ಅಪಾಯ ಪಕ್ಕಾ. ಅಂದ್ರೆ ಹೃದಯದ ಮಾತು ಕೇಳೋ ಬದಲು ತಲೆ ಉಪಯೋಗಿಸಿ ಲಾಜಿಕಲ್ ಆಗಿ ಯೋಚನೆ ಮಾಡೋದು ತುಂಬಾನೇ ಮುಖ್ಯ. ಇಲ್ಲಾಂದ್ರೆ ಏನಾಗುತ್ತೆ ಅಂದ್ರೆ ರಿಸ್ಕ್ ತಗೊಳ್ಳೋ ಹುಮ್ಮಸ್ನಲ್ಲಿ ಎಲ್ಲೋ ಒಂದ್ ಕಡೆ ದೊಡ್ಡ ನಷ್ಟ ಮಾಡ್ಕೊಂಡ್ಬಿಡ್ತಾರೆ. ಸರಿ, ದುಡ್ಡು ಮಾಡೋದು, ಖರ್ಚು ಮಾಡೋದು ಆಯ್ತು. ಈಗ ಇನ್ವೆಸ್ಟ್ಮೆಂಟ್ ವಿಷಯಕ್ಕೆ ಬರೋಣ. ಇಲ್ಲಿ ಸ್ಟ್ರಾಟಜಿ ಮತ್ತು ಟೈಮಿಂಗ್ ಎರಡೂ ತುಂಬಾನೇ ಇಂಪಾರ್ಟೆಂಟ್. ಜ್ಯೋತಿಷ್ಯದ ಪ್ರಕಾರ ಸಿಂಹರಾಶಿಯವರ ಜೀವನದಲ್ಲಿ ಒಂದು ಗೋಲ್ಡನ್ ಏಜ್ ಬರುತ್ತೆ. ಆ ಟೈಮಲ್ಲಿ ಅವರು ತಮ್ಮ ಫೈನಾನ್ಷಿಯಲ್ ಸ್ಟೇಟಸ್ ಅನ್ನು ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗ್ಬೋದು. ಈ ಟೈಮ್ ಲೈನ್ ಅನ್ನ ಸ್ವಲ್ಪ ಗಮನ ಇಟ್ಟು ನೋಡಿ. ಸಿಂಹರಾಶಿಯವರಿಗೆ 28ರಿಂದ 35ನೇ ವಯಸ್ಸಿನ ನಡುವಿನ ಸಮಯ ಇದೆಯಲ್ಲ, ಇದು ಒಂದು ರೀತಿ ಜಾಕ್ಪಾಟ್ ಹೊಡೆದ ಹಾಗೆ. ಕೆಲಸದಲ್ಲಿ ಪ್ರಮೋಷನ್, ಬಿಸ್ನೆಸ್ನಲ್ಲಿ ಸಡನ್ ಗ್ರೋತ್ ಮತ್ತು ದೊಡ್ಡ ಮಟ್ಟದಲ್ಲಿ ಸಂಪತ್ತು ಗಳಿಸೋಕೆ ಇದು ಪರ್ಫೆಕ್ಟ್ ಟೈಮ್. ಈ ಗೋಲ್ಡನ್ ಆಪರ್ಚುನಿಟಿಯನ್ನು ಅವರು ಮಿಸ್ ಮಾಡ್ಕೋಬಾರ್ದು. ಹಾಗಾದ್ರೆ ಎಲ್ಲಿ ಇನ್ವೆಸ್ಟ್ ಮಾಡಬೇಕು? ಸಿಂಹರಾಶಿಯವರ ರಾಯಲ್ ಪರ್ಸನಾಲಿಟಿಗೆ ತಕ್ಕ ಹಾಗೆ ರಿಯಲ್ ಎಸ್ಟೇಟ್, ಗೋಲ್ಡ್ ಅಂದ್ರೆ ಲಾಂಗ್ ಟರ್ಮ್ ಸ್ಟೇಬಲ್ ಆಸ್ತಿಗಳು ಬೆಸ್ಟ್. ಯಾಕಂದ್ರೆ ಇವು ಅವರ ಸ್ಟೇಟಸ್ನೂ ಕೂಡ ಹೆಚ್ಚಿಸ್ತವೆ. ಆದರೆ ಒಂದು ವಿಷಯ ನೆನಪಲ್ಲಿರಬೇಕು: ಡೈಲಿ ಟ್ರೇಡಿಂಗ್ ಅಥವಾ ಗೆಟ್ ರಿಚ್ ಕ್ವಿಕ್ ಅನ್ನೋ ಥರದ ಸ್ಕೀಮ್ಗಳಿಂದ ದೂರ ಇರೋದು ತುಂಬಾ ಒಳ್ಳೆಯದು. ಯಾಕಂದ್ರೆ ಇವರ ಸ್ವಭಾವಕ್ಕೆ ಅದು ಸೆಟ್ ಆಗಲ್ಲ ಮತ್ತು ನಷ್ಟ ಆಗೋ ಚಾನ್ಸಸ್ ಜಾಸ್ತಿ. ಈಗ ನಾವು ಸಿಂಹರಾಶಿಯವರ ಅತೀ ದೊಡ್ಡ ಚಾಲೆಂಜ್ ಬಗ್ಗೆ ಮಾತಾಡೋಣ. ಇದು ಅವರೊಳಗೆ ನಡೆಯೋ ಒಂದು ಹೋರಾಟ. ಒಂದು ಕಡೆ ಈಗೋ
ಇನ್ನೊಂದು ಕಡೆ ಕಾನ್ಫಿಡೆನ್ಸ್. ಇವೆರಡರ ನಡುವೆ ಒಂದು ತೆಳುವಾದ ಗೆರೆ ಇದೆ. ಈ ಯುದ್ಧದಲ್ಲಿ ಯಾರು ಗೆಲ್ತಾರೆ ಅನ್ನೋದ್ರ ಮೇಲೆಯೇ ಅವರ ಫಿನಾನ್ಷಿಯಲ್ ಸಕ್ಸೆಸ್ ನಿರ್ಧಾರ ಆಗುತ್ತೆ. ಸಿಂಹರಾಶಿಯವರ ದೊಡ್ಡ ಸ್ಟ್ರೆಂತ್ ಯಾವುದು ಗೊತ್ತಾ? ಅದು ಅವರ ರೆಸಿಲಿಯನ್ಸ್. ಅಂದ್ರೆ ಫಿನಿಕ್ಸ್ ಅಕ್ಕಿ ಥರ. ಎಷ್ಟೇ ಕೆಳಗ್ಬಿದ್ರೂ ಬೂದಿಯಿಂದ ಮತ್ತೆ ಎದ್ದು ಬರ್ತಾರೆ. ಆದ್ರೆ ಅವರ ದೊಡ್ಡ ವೀಕ್ನೆಸ್ ಏನಪ್ಪಾ ಅಂದ್ರೆ ಅವರ ಈಗೋ. ಈ ಈಗೋ ಇದೆಯಲ್ಲ, ಅದು ಅವರ ಜಡ್ಜ್ಮೆಂಟ್ಗೆ ಮೋಡ ಕವಿದ ಹಾಗೆ ಮಾಡ್ಬಿಡುತ್ತೆ. ಈಗೋ ತಲೆಗೆ ಏರಿದಾಗ ಸರಿಯಾದ ನಿರ್ಧಾರ ತಗೊಳಕ್ಕಾಗೋದಿಲ್ಲ. ಈ ಒಂದು ಮಾತು ಅವರ ನಿಜವಾದ ಗುಣವನ್ನ ಪರ್ಫೆಕ್ಟ್ ಆಗಿ ಹೇಳುತ್ತೆ. ಸಿಂಹ ಬಿದ್ರೂ ಮತ್ತೆ ಗರ್ಜನೆ ಮಾಡುತ್ತೆ. ಹೌದು, ಫೈನಾನ್ಷಿಯಲ್ ಆಗಿ ಎಷ್ಟೇ ದೊಡ್ಡ ಹೊಡೆತ ಬೀಳ್ಲಿ ಅವರು ಕುಗ್ಗಿ ಕೂರೋ ಜಾಯಮಾನದವರಲ್ಲ. ಮತ್ತೆ ಮೇಲೆದ್ದು ಬಂದು ತಮ್ಮ ಸಾಮ್ರಾಜ್ಯವನ್ನ ಮರುನಿರ್ಮಾಣ ಮಾಡುವ ತಾಕತ್ತು ಇವರಲ್ಲಿದೆ. ಹಾಗಾದ್ರೆ ಕೊನೆಗೆ ಒಂದು ಪ್ರಶ್ನೆ. ನಿಜವಾದ ರಾಜ ಅಂದ್ರೆ ಯಾರು? ಬರೀ ದುಡ್ಡು ಮಾಡಿ ರಾಜನಾಗೆ ಖರ್ಚು ಮಾಡೋ ವ್ಯಕ್ತಿನ? ಅಥವಾ ನಿಜವಾದ ರಾಜನಾಗಲು ಬೇಕಾದ ಶಕ್ತಿ ಬೇರೇನಾದ್ರೂ ಇದೆಯಾ? ನಿಜವಾದ ರಾಜ ಅಂದ್ರೆ ಯಾರು ತಮ್ಮ ಮನಸ್ಸನ್ನ ಕಂಟ್ರೋಲಲ್ಲಿ ಇಡ್ಕೋತಾರೋ ಅವರು. ಮನಸ್ಸು ಮತ್ತು ಹಣ ಎರಡೂ ಅವರ ಹಿಡಿತದಲ್ಲಿರಬೇಕು. ಹಣ ಅವರನ್ನ ಆಳ್ಬಾರ್ದು, ಅವರು ಹಣವನ್ನ ಆಳ್ಬೇಕು. ಈ ಒಂದು ಸಣ್ಣ ವ್ಯತ್ಯಾಸವನ್ನ ಅರ್ಥ ಮಾಡಿಕೊಂಡು ಸರಿಯಾದ ಪ್ಲಾನಿಂಗ್ ಮತ್ತು ಡಿಸಿಪ್ಲಿನ್ ಜೊತೆ ಮುಂದುವರೆದ್ರೆ ಸಿಂಹರಾಶಿಯವರ ಫೈನಾನ್ಷಿಯಲ್ ಸಕ್ಸಸ್ ಅನ್ನ ತಡೆಯಕ್ಕೆ